ವಾಹನ ಚಾಲನೆ ಅಥವಾ ನಿಲುಗಡೆ ಬೇರೆಯವರ ಸುರಕ್ಷತೆಗೆ ಧಕ್ಕೆ ಅಥವಾ ಅಡಚಣೆ ಉಂಟು ಮಾಡಬಾರದು. ರಸ್ತೆಯು ತುಂಡು ರೇಖೆಯ ಏಕಪಟ್ಟಿಯನ್ನು ಹೊಂದಿದ್ರೆ ಪಟ್ಟಿ ಎಡಬದಿಯ ಚಾಲಕ ಪಟ್ಟಿಯನ್ನು ದಾಟಿ ಮುಂದಿನ ವಾಹನವನ್ನ ಹಿಂದಿಕ್ಕಬಹುದು. ಆದರೆ ನಂತರ ಅದೇ ಬದುಗೆ ಹಿಂದಿರುಗಬೇಕು. ನೇರ ರೇಖೆಯ 1 ಅಥವಾ 2 ದಟ್ಟ ಪಟ್ಟಿ ಇದ್ದಾಗ ರಸ್ತೆ ಅಡಚಣೆ ಸಂದರ್ಭ ಹೊರತುಪಡಿಸಿ ಅನಂತರ ಪಟ್ಟಿಯ ಮೇಲೆ ವಾಹನ ಚಲಾಯಿಸುವಂತಿಲ್ಲ. ತಿರುವು ರಸ್ತೆಯಲ್ಲಿ ಏಕಪಟ್ಟಿಯಿಂದ ಗುರುತು ಮಾಡಿದಾಗ ಮುಂದಿರುವ ವಾಹನವನ್ನು ಹಿಂದಿಕ್ಕುವ ಸಂದರ್ಭದಲ್ಲಿ ವಾಹನವು ನಿರ್ದಿಷ್ಟ ದಿಕ್ಕಿನಲ್ಲಿರುವ ಬಗ್ಗೆ ಚಾಲಕನು ಖಚಿತಪಡಿಸಿಕೊಳ್ಳಬೇಕು. ರಸ್ತೆ ವಿಭಜಿಸುವ ಬಿಳಿ ಅಥವಾ ಹಳದಿ ದಟ್ಟ ಪಟ್ಟಿಯ ಮೇಲೆ ಚಾಲಕರು ವಾಹನವನ್ನು ದಾಟಿಸುವಂತಿಲ್ಲ. ಸೂಚಕಗಳಲ್ಲಿ ನಿರ್ದಿಷ್ಟಪಡಿಸಿರುವ ಗರಿಷ್ಠ ವೇಗಕ್ಕಿಂತ ಹೆಚ್ಚು ಅಥವಾ ಕನಿಷ್ಠ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ವಾಹನ ಚಲಾಯಿಸುವಂತಿಲ್ಲ. ವೇಗದ ಮಿತಿ 25 ಕಿಲೋಮೀಟರ್ ಅನ್ನ ಶಾಲೆಗಳು, ಆಸ್ಪತ್ರೆಗಳು, ಕಾಮಗಾರಿಗಳು ನಡೆಯುತ್ತಿರುವ ಸ್ಥಳಗಳಲ್ಲಿ ಮೀರಬಾರದು. ಪೊಲೀಸ್ ಅಧಿಕಾರಿಯ ನಿರ್ದೇಶನದ ಹೊರತು ವಾಹನವನ್ನು ಯಾವಾಗಲೂ ರಸ್ತೆಯ ಎಡಬದಿಯಲ್ಲಿ ಚಲಾಯಿಸಬೇಕು. ಚಾಲಕನು ಹಿಂಬದಿ ಚಲಿಸುತ್ತಿರುವ ವಾಹನದಿಂದ ಸೂಕ್ತ ಅಂತರ ಕಾಯ್ದುಕೊಳ್ಳಬೇಕು ಹಾಗೂ ಹಿಂಬದಿ ಚಾಲನೆ ಮುಗಿಯುವವರೆಗೆ ಆ ವಾಹನದ ಕಡೆಗೆ ಹೋಗಬಾರದು. ನೋಂದಣಿ ಫಲಕ ಹೊಂದಿಲ್ಲದ ವಾಹನಗಳನ್ನು ಸಾರ್ವಜನಿಕ ರಸ್ತೆಯಲ್ಲಿ ನಿಲುಗಡೆ ಮಾಡಬಾರದು ಅಥವಾ ಚಲಾಯಿಸುವಂತಿಲ್ಲ. ನೋಂದಣಿ ಫಲಕದಲ್ಲಿ ನೋಂದಣಿ ಸಂಖ್ಯಾ ಹೊರತುಪಡಿಸಿ ಯಾವುದೇ ಪದ, ಚಿತ್ರ ಅಥವಾ ಚಿಹ್ನೆಗಳು ಪ್ರದರ್ಶಿಸುವಂತಿಲ್ಲ. ವಾಹನ ಚಲಿಸುವವನು ಅಥವಾ ಅವಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವಾಹನ ಚಲಾಯಿಸೋಕೆ ಅರ್ಹವಾಗಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಬೇಕು. ಏಕಾಗ್ರತೆಗೆ ಭಂಗ ತರುವ ಚಟುವಟಿಕೆಗಳಿಂದ ದೂರವಿರಬೇಕು. ವಾಹನ ಚಲಿಸುವಾಗ ಪಾದಚಾರಿಗಳು, ಸೈಕಲ್ ಸವಾರರು, ಮಕ್ಕಳು, ಹಿರಿಯರು, ಅಂಗವಿಕಲರ ಕುರಿತು ಕಾಳಜಿ ವಹಿಸಬೇಕು. ದ್ವಿಚಕ್ರ ವಾಹನದ ಚಾಲಕ ಮತ್ತು ಹಿಂಬದಿ ಸವಾರ ಇಬ್ಬರೂ ಶಿರಸ್ತ್ರಾಣ ಧರಿಸಬೇಕು. 4 ಚಕ್ರದ ವಾಹನ ಚಾಲಕರು ಸೀಟ್ ಬೆಲ್ಟ್ ಬಳಸಬೇಕು. ರಸ್ತೆಯಲ್ಲಿ ನಿಲುಗಡೆ ಚಿಹ್ನೆ ಕಂಡಾಗ ಚಾಲಕ ವಾಹನ ನಿಲ್ಲಿಸಬೇಕು ಹಾಗೂ ಇತರೆ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಅಥವಾ ದಾರಿ ಕೊಡುವ ಚಿಹ್ನೆ ಕಾಣಿಸಿಕೊಂಡಾಗ ವಾಹನವನ್ನು ನಿಲ್ಲಿಸಿ ಮುಖ್ಯ ರಸ್ತೆಯ ಸಂಚಾರಕ್ಕೆ ದಾರಿ ಮಾಡಿಕೊಡಬೇಕು. ವಾಹನದ ವೇಗವನ್ನು ಕಡಿಮೆ ಮಾಡಿ ಸಂಚಾರಕ್ಕೆ ದಾರಿ ಮಾಡಿಕೊಡಬೇಕು. ಎಚ್ಚರಿಕೆಯಿಂದ ವಾಹನ ಚಲಿಸಬೇಕು. ಆಂಬ್ಯುಲೆನ್ಸ್, ಅಗ್ನಿಶಾಮಕ ಅಥವಾ ರಕ್ಷಣಾ ಉದ್ದೇಶಕ್ಕೆ ನಿರ್ದಿಷ್ಟವಾಗಿಸಿರುವ ವಾಹನದ ಚಾಲಕರು ಅಥವಾ ಪೊಲೀಸ್ ವಾಹನದ ಚಾಲಕರು ಶಬ್ದ ಮಾಡುತ್ತಾ, ವಾಹನದ ಮೇಲೆ ದೀಪ ಬೆಳಗಿಸುತ್ತಾ ಇತರೆ ಎಲ್ಲ ವಾಹನಗಳಿಂದ ದಾರಿ ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತಾರೆ. ಮಾನವನ ಪ್ರಾಣ ರಕ್ಷಣೆಯಂತಹ ತುರ್ತು ಪರಿಸ್ಥಿತಿಯಲ್ಲಿ ತುರ್ತು ವಾಹನದ ಚಾಲಕನು ಕೆಂಪು ದೀಪ, ವೇಗದ ಮಿತಿ, ಪ್ರವೇಶ ನಿಷೇಧ, ಏಕಮುಖ ಸಂಚಾರ ಎಂಥ ಸೂಚನೆಗಳನ್ನು ಮೀರಿ ವಾಹನ ಚಲಾಯಿಸಬಹುದು. ಸಾರ್ವಜನಿಕ ಸೇವಾ ವಾಹನದಲ್ಲಿ ಚಾಲಕರು ಎಂದಿಗೂ ಸ್ಫೋಟಕ, ಸುಡುವ ವಸ್ತು ಅಥವಾ ದ್ರವ್ಯಗಳನ್ನು ಸಾಗಿಸಬಾರದು. ರೈಲು ಹಳಿಗಳನ್ನು ದಾಟುವಾಗ ವಾಹನದ ವೇಗವನ್ನು ನಿಧಾನ ಮಾಡಬೇಕು ಮತ್ತು ಗೇಟ್ ಮುಚ್ಚಿದಾಗ, ಗೇಟ್ ಮುಚ್ಚುತ್ತಿರುವಾಗ ರೈಲ್ವೆ ಹಳಿಗಳನ್ನು ದಾಟಲು ಮುನ್ನುಗ್ಗಬಾರದು. ರಕ್ಷಕರಿಲ್ಲದ ರೈಲು ಹಳಿಗಳನ್ನು ದಾಟುವಾಗ ಹಳಿಗಳ ಮೇಲೆ ಯಾವುದೇ ಸಂಚಾರ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ನಂತರವೇ ಹಳಿಗಳನ್ನು ದಾಟಬೇಕು. ಅಗತ್ಯವಿದ್ದರೆ ನೀವೇ ಹಳಿವರೆಗೂ ಹೋಗಿ ಅಥವಾ ನಿಮ್ಮ ಸಂಗಡಿಗರನ್ನು ಕಳಿಸಿ ವಾಹನ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡೇ ಹಳಿಯನ್ನು ದಾಟಬೇಕು. ವೃತ್ತವನ್ನು ಸಮೀಪಿಸುವಾಗ ಈಗಾಗಲೇ ವೃತ್ತದಲ್ಲಿರುವ ದಟ್ಟಣೆಯು ಮಾರ್ಗದ ಹಕ್ಕನ್ನು ಹೊಂದಿರಬೇಕು ಮತ್ತು ವೃತ್ತದೊಳಗೆ ಲೇನ್ಗಳನ್ನು ಬದಲಾಯಿಸುವಾಗ ಚಾಲಕನು ಸೂಚಕಗಳನ್ನು ಬಳಸಬೇಕು ಮತ್ತು ಟ್ರಾಫಿಕ್ ಚಿಹ್ನೆಗಳು ಅಥವಾ ಸಿಗ್ನಲ್ಗಳಿಂದ ನಿಯಂತ್ರಿಸದ ಛೇದಕಗಳನ್ನು ಸಮೀಪಿಸುವಾಗ ಬಲದಿಂದ ಬರುವ ವಾಹನಗಳು ಸರಿಯಾದ ಮಾರ್ಗವನ್ನು ಹೊಂದಿರಬೇಕು. ಸರಕು ಸಾಗಣೆಯ ಚಾಲಕನ ಕ್ಯಾಬಿನ್ನಲ್ಲಿರುವ ಜನರ ಸಂಖ್ಯೆಯು ಆ ವಾಹನದ ನೋಂದಣಿ ಪ್ರಮಾಣ ಪತ್ರದಲ್ಲಿ ನಿರ್ದಿಷ್ಟಪಡಿಸಿದ ಜನರ ಸಂಖ್ಯೆಯನ್ನು ಮೀರಬಾರದು. ಚಾಲಕ ಅಗತ್ಯವಿದ್ದಾಗ ಮಾತ್ರ ಹಾರ್ನ್ ಬಳಸಬೇಕು. ಹಾರ್ನ್ ಅನ್ನು ಅನಗತ್ಯವಾಗಿ ಬಳಸುವುದನ್ನು ನಿಷೇಧಿಸಲಾಗಿದೆ. ಕಡ್ಡಾಯ ಚಿಹ್ನೆಯಿಂದ ಸೂಚಿಸಿದಂತೆ ಚಾಲಕನು ನಿರಂತರವಾಗಿ ಅಥವಾ ಪದೇ ಪದೇ ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಅವಧಿಗಳಲ್ಲಿ ಅಥವಾ ವಸತಿ ಪ್ರದೇಶಗಳಲ್ಲಿ ಅಥವಾ ನಿಶ್ಶಬ್ದ ವಲಯಗಳಲ್ಲಿ ಹಾರ್ನ್ ಅನ್ನು ಬಳಸಬಾರದು. ಯಾವುದೇ 2 ವಾಹನಗಳನ್ನು ಬೇರೆ ಯಾವುದೇ ವಾಹನದಿಂದ ಎಳೆಯಬಾರದು ಮತ್ತು ಎಳೆಯುವ ವಾಹನದ ನಡುವಿನ ಅಂತರ 5 ಮೀಟರ್ ಮೀರಬಾರದು. ಎಳೆಯುವ ಸಮಯದಲ್ಲಿ ಗರಿಷ್ಠ ವೇಗ ಗಂಟೆಗೆ 25 ಕಿಲೋಮೀಟರ್ ಆಗಿರಬೇಕು.
ವಾಹನವನ್ನು ಚಾಲನೆ ಮಾಡುವ ಚಾಲಕನು ಸುರಕ್ಷಿತವಾಗಿ ನಿಲ್ಲಿಸಲು ಮುಂದೆ ಇರುವ ವಾಹನದಿಂದ ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ಳಬೇಕು. ಮಳೆ, ಹಿಮ, ಬಿರುಗಾಳಿ ಅಥವಾ ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಚಾಲಕನು ಮುಂದಿರುವ ವಾಹನದಿಂದ ಹೆಚ್ಚಿನ ಅಂತರವನ್ನ ಕಾಯ್ದುಕೊಳ್ಳಬೇಕು. ಹಿಮ್ಮುಖವಾಗಿ ಚಾಲನೆ ಮಾಡುವಾಗ ಚಾಲಕನು ವಾಹನದ ಹಿಮ್ಮುಖ ಚಲನೆ ಯಾವುದೇ ರೀತಿಯಲ್ಲಿ ಸುರಕ್ಷತೆಗೆ ಅಪಾಯವನ್ನುಂಟು ಮಾಡೋದಿಲ್ಲ, ಯಾರಿಗೂ ಅನಗತ್ಯ ಅನಾನುಕೂಲತೆಯನ್ನುಂಟು ಮಾಡೋದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು. ಓವರ್ಟೇಕ್ ಮಾಡಲಾದ ವಾಹನವು ಅದರ ವೇಗವನ್ನು ಹೆಚ್ಚಿಸಬಾರದು ಅಥವಾ ಓವರ್ಟೇಕ್ ಮಾಡುವ ವಾಹನವನ್ನು ಎಡ ಲೇನ್ಗೆ ಸುರಕ್ಷಿತವಾಗಿ ಹಿಂತಿರುಗಿಸಲು ಅಡ್ಡಿ ಆಗಬಾರದು. ಯಾವುದೇ ರೀತಿಯ ತಿರುವು ಅಥವಾ ಅಡಚಣೆ ಉಂಟಾದಾಗ ಯಾವುದೇ ವಾಹನವು ಓವರ್ಟೇಕ್ ಮಾಡಬಾರದು. ಇದರಿಂದಾಗಿ ರಸ್ತೆಯು ಗೋಚರಿಸೋದಿಲ್ಲ ಅಥವಾ ಯಾವುದೇ ಶಾಲೆಗಳು, ಆಸ್ಪತ್ರೆಗಳು, ನಿರ್ಮಾಣ ವಲಯ, ಯಾವುದೇ ದುರ್ಬಲ ಪ್ರದೇಶಗಳ ಬಳಿ ಓವರ್ಟೇಕ್ ಮಾಡಬೇಡಿ ಎಂಬ ಫಲಕವನ್ನು ಕಡ್ಡಾಯಗೊಳಿಸಿದಾಗ ಶವ ಸಂಸ್ಕಾರ ಮತ್ತು ಇತರೆ ಮೆರವಣಿಗೆ ಅಥವಾ ಮೆರವಣಿಗೆಯಲ್ಲಿ ಪಡೆಗಳು ಅಥವಾ ಪೊಲೀಸ್ ಗಸ್ತು, ಪ್ರಾಣಿಗಳು ಅಥವಾ ಜಾನುವಾರುಗಳ ಪ್ಯಾಕ್ ಮುಂತಾದವುಗಳು ಇದ್ದಾಗ ಚಾಲಕನು ವಾಹನದ ವೇಗವನ್ನು ಕಡಿಮೆ ಮಾಡಬೇಕು ಮತ್ತು ರಚನೆಯು ದಾಟುತ್ತಿದ್ದರೆ ಅಥವಾ ರಸ್ತೆಯನ್ನು ದಾಟಲು ಮುಂದಾದರೆ ನಿಲ್ಲಿಸಬೇಕು. ಹಸ್ತಚಾಲಿತ ಸಿಗ್ನಲ್ಗಳು, ಎಲೆಕ್ಟ್ರಾನಿಕ್ ಸಿಗ್ನಲ್ಗಳು ವಿಫಲವಾದಾಗ ಅತ್ಯಂತ ಸಾರ್ವತ್ರಿಕ ಮತ್ತು ವಿಶ್ವಾಸಾರ್ಹ ಸಂಕೇತಗಳಾಗಿವೆ. ನಿಲ್ಲಿಸಲು ಚಾಲಕನು ತನ್ನ ಬಲ ಮುಂಗೈಯನ್ನು ಲಂಬವಾಗಿ ವಾಹನದ ಹೊರಗೆ ಮತ್ತು ಕಡೆಗೆ ಅಂಗೈ ಬಲಕ್ಕೆ ಎತ್ತಬೇಕು. ಬಲಕ್ಕೆ ತಿರುಗಲು ಅಥವಾ ಬಲಭಾಗದಲ್ಲಿ ಓಡಿಸಲು ಹೀಗೆ ಮಾಡಬೇಕು. ತೋಳನ್ನು ಸಮತೋಲನದಲ್ಲಿಟ್ಟು ಹಸ್ತವನ್ನು ಎಡಕ್ಕೆ ಅಪ್ರದಕ್ಷಿಣವಾಗಿ ತಿರುಗಿಸಿದರೆ ಅದು ಎಡಕ್ಕೆ ತಿರುಗಿಸುವ ಸೂಚನೆಯಾಗುತ್ತದೆ. ಹಿಂಬದಿ ಬರುತ್ತಿರುವ ವಾಹನವನ್ನು ಮುಂದೆ ಹೋಗಲು ಸೂಚಿಸುವುದಕ್ಕೆ ಚಾಲಕನು ತನ್ನ ಬಲಗೈಯನ್ನು ಸಮದೂಗಿಸಬೇಕು. ಮುಂದಕ್ಕೆ ಹಿಂದಕ್ಕೆ ಅರ್ಧಚಂದ್ರಾಕಾರದಲ್ಲಿ ಕೈಯನ್ನು ಹೀಗೆ ಬೀಸಬೇಕು. ಲೇನ್ಗಳಿರುವ ರಸ್ತೆಯಲ್ಲಿ ಮೋಟಾರ್ ಸೈಕ್ಲಿಸ್ಟ್ಗಳು ತಮ್ಮ ವೇಗದ ನಡುವಿನ ವ್ಯತ್ಯಾಸವು ಗಂಟೆಗೆ 15 ಕಿಲೋಮೀಟರ್ಗಳನ್ನು ಮೀರದಿದ್ದರೆ 3 ಮತ್ತು 4 ಚಕ್ರಗಳ ವಾಹನಗಳ ನಡುವೆ ಫಿಲ್ಟರ್ ಮಾಡಬಹುದು. ಸಾರಿಗೆಯೇತರ ವಾಹನದ ಚಾಲಕರು ತಮ್ಮೊಂದಿಗೆ ವಾಹನದ ನೋಂದಣಿ ಪ್ರಮಾಣಪತ್ರ, ಚಾಲನಾ ಅನುಭವ ಪತ್ರ, ವಾಯು ನಿಯಂತ್ರಗಾರ ಪ್ರಮಾಣಪತ್ರ, ವಿಮೆ ಪತ್ರಗಳು ಯಾವಾಗಲೂ ತನ್ನೊಂದಿಗೆ ಕೊಂಡೊಯ್ಯಬೇಕು. ಸಾರಿಗೆ ವಾಹನದ ಚಾಲಕರು ಯಾವಾಗಲೂ ಡ್ರೈವಿಂಗ್ ಲೈಸೆನ್ಸ್ ಅಥವಾ ವಿಮಾ ಪ್ರಮಾಣಪತ್ರ ತಮ್ಮೊಂದಿಗೆ ಕೊಂಡೊಯ್ಯಬೇಕು. ತೆರಿಗೆ ಪ್ರಮಾಣಪತ್ರ, ನೋಂದಣಿ ಪ್ರಮಾಣಪತ್ರ, ಫಿಟ್ನೆಸ್ ಪ್ರಮಾಣಪತ್ರ ಹೊಂದಿರಬೇಕು. ಸಮರ್ಥ ಪ್ರಾಧಿಕಾರದಿಂದ ಮಾನ್ಯವಾಗಿ ಅನುಮೋದಿಸದ ಹೊರತು ಯಾವುದೇ ಚಾಲಕರು ತಮ್ಮ ವಾಹನದ ಮೇಲೆ ಜಾಹೀರಾತು ಹಾಕಬಾರದು ಹಾಗೂ ರಸ್ತೆಗಳಲ್ಲಿ ಯಾವುದೇ ಸರಕು ಅಥವಾ ಸೇವೆಗಳನ್ನು ಒದಗಿಸಬಾರದು. ವಾಹನಗಳ ನಿಲುಗಡೆಗೆ ಮೀಸಲಾಗಿರುವ ಸ್ಥಳಗಳಲ್ಲಿ, ನಿಲುಗಡೆ ನಿಷೇಧಿಸಿರುವ ಸ್ಥಳಗಳಲ್ಲಿ ವಾಹನ ನಿಲುಗಡೆ ಮಾಡಬಾರದು. ರಸ್ತೆ ಕಿರಿದಾದ ಸ್ಥಳದಲ್ಲಿ ಅಥವಾ ವೀಕ್ಷಣೆಗೆ ಅಡ್ಡಿಯಾಗುವ ಸ್ಥಳದಲ್ಲಿ ವಾಹನವನ್ನು ನಿಲ್ಲಿಸಬಾರದು. ವಾಹನಗಳ ನಿಲುಗಡೆಗೆ ಮೀಸಲಾಗಿರದ ಸ್ಥಳಗಳಲ್ಲಿ, ನಿಲುಗಡೆ ನಿಷೇಧಿಸಿರುವ ಸ್ಥಳಗಳಲ್ಲಿ ವಾಹನ ನಿಲುಗಡೆ ಮಾಡಬಾರದು. ಪೊಲೀಸ್ ಅಧಿಕಾರಿ ಅಥವಾ ರಾಜ್ಯ ಸರ್ಕಾರದ ಅಧಿಕೃತ ಅಧಿಕಾರಿ ವಾಹನ ಅಥವಾ ಚಾಲಕ ವಾಹನದ ಇತರ ನಿವಾಸಿಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಪರಿಶೀಲಿಸೋಕೆ ನಿಮ್ಮ ವಾಹನವನ್ನು ನಿಲ್ಲಿಸಬಹುದು. ವಾಹನದ ಚಾಲಕ ಅಥವಾ ವಾಹನದ ಮಾಲೀಕರು ನೀಡಿದ ಸೂಚನೆಗಳನ್ನು ಅನುಸರಿಸಬೇಕು. ಬೆಟ್ಟದ ಮೇಲಿನ ಕಿರಿದಾದ ರಸ್ತೆಗಳಲ್ಲಿ ವಾಹನಗಳು ಹತ್ತೋದಕ್ಕೆ ಮತ್ತು ಇಳಿಜಾರುಗಳಿಗೆ ಹೋಗ್ತವೆ. ಹತ್ತುವಿಕೆಗೆ ಹೋಗುವ ವಾಹನಗಳು ಇಳಿಜಾರುಗೆ ಹೋಗುವ ವಾಹನಗಳ ಮೇಲೆ ಹಕ್ಕನ್ನು ಹೊಂದಿರುತ್ತಾರೆ. ಬಹುಲೇನ್ ರಸ್ತೆಗಳನ್ನು ಬಳಸುವಾಗ ತಿರುವು ಕಡೆಗೆ ತೋರಿಸುವ ದಿಕ್ಕಿನ ಬಾಣಗಳನ್ನು ರಸ್ತೆಯ ಮೇಲೆ ಗುರುತಿಸಲಾಗುತ್ತದೆ. ಚಾಲಕ ತಿರುವು ಮಾಡುವ ಆ ಲೇನನ್ನು ಬಳಸಿ ಎಡಕ್ಕೆ ಅಥವಾ ಬಲಕ್ಕೆ ತಿರುಗೋಕೆ ಸೂಚಕಗಳನ್ನು, ಸೂಕ್ತವಾದ ಕೈ ಸಂಕೇತಗಳನ್ನು ಬಳಸಿ ತಿರುಗುವ ಉದ್ದೇಶ ಸ್ಪಷ್ಟವಾಗಿ ಉತ್ತಮ ಸಮಯದಲ್ಲಿ ಸೂಚಿಸಬೇಕು. ಸಮಯಕ್ಕಿಂತ ಮುಂಚೆ ಚಲಿಸಬೇಕು. ಹಲೋ ಹಲೋ ಚಾಲಕರು ಯಾವುದೇ ಕೈಯಲ್ಲಿ ಹಿಡಿಯುವ ಮೊಬೈಲ್ ಫೋನ್ ಅಥವಾ ಯಾವುದೇ ಇತರ ಸಂವಹನ ಸಾಧನವನ್ನು ಬಳಸಬಾರದು. ವಾಹನ ಕೆಟ್ಟು ಹೋದ್ರೆ ಅಪಾಯದ ಎಚ್ಚರಿಕೆ ದೀಪಗಳನ್ನು ತಕ್ಷಣವೇ ಆನ್ ಮಾಡಬೇಕು. 2 ರಸ್ತೆಗಳು ವಿಲೀನಗೊಂಡಾಗ ಪ್ರಮುಖ ರಸ್ತೆಯಲ್ಲಿ ಸಂಚಾರವು ಸರಿಯಾದ ಮಾರ್ಗವನ್ನ ಹೊಂದಿರುತ್ತೆ ಮತ್ತು ಇದೇ ರೀತಿಯ ರಸ್ತೆಗಳ ಸಂದರ್ಭದಲ್ಲಿ ಸರಿಯಾದ ರಸ್ತೆಯಲ್ಲಿ ಸಂಚಾರವನ್ನು ದಾರಿಯ ಹಕ್ಕನ್ನ ಹೊಂದಿರುತ್ತದೆ. ಅನಿಯಂತ್ರಿತ ಪಾದಚಾರಿ ಕ್ರಾಸಿಂಗ್ಗಳನ್ನು ಸಮೀಪಿಸುತ್ತಿರುವಾಗ ವಾಹನವು ವೇಗವನ್ನ ಕಡಿಮೆ ಮಾಡಬೇಕು ಮತ್ತು ದಾಟುವ ಪಾದಚಾರಿಗಳಿಗೆ ದಾರಿ ಮಾಡಿಕೊಡಲು ನಿಲ್ಲಿಸಬೇಕು. ಮತ್ತು ಫುಟ್ಪಾತ್ಗಳು ಅಥವಾ ಸೈಕಲ್ ಟ್ರ್ಯಾಕ್ಗಳನ್ನು ಹೊಂದಿರುವ ರಸ್ತೆಗಳಲ್ಲಿ ಪೊಲೀಸ್ ಅಧಿಕಾರಿಯು ನಿರ್ದೇಶಿಸದ ಹೊರತು ವಾಹನಗಳು ಈ ಮಾರ್ಗದಲ್ಲಿ ಅಥವಾ ಟ್ರ್ಯಾಕ್ಗಳಲ್ಲಿ ಓಡಿಸಬಾರದು.
ನಿರಂತರವಾದ ಕೆಂಪು ಅಥವಾ ಆಂಬರ್ ಲೈಟ್ ಅನ್ನು ಪ್ರದರ್ಶಿಸಿದಾಗ ದೀಪವನ್ನು ಎದುರಿಸುತ್ತಿರುವ ವಾಹನವು ಪಾದಚಾರಿ ಕ್ರಾಸಿಂಗ್ ಅನ್ನು ಮುಂದುವರಿಸುವ ಸ್ಟಾಪ್ ಲೈನ್ನ ಮುಂದೆ ಅಥವಾ ದಾಟದಿದ್ದಲ್ಲಿ ಸಿಗ್ನಲ್ನ ಮೊದಲು ನಿಲ್ಲುತ್ತೆ. ಮಧ್ಯಂತರ ಹೊಳಪನ್ನು ಪ್ರದರ್ಶಿಸಿದಾಗ ವಾಹನವು ಸ್ಟಾಪ್ ಲೈನ್ನ ಮೊದಲು ನಿಲ್ಲುತ್ತದೆ ಮತ್ತು ಪಾದಚಾರಿಗಳು ಅಥವಾ ವಾಹನಗಳು ದಾರಿಯಲ್ಲಿರದಿದ್ದರೆ ಮಾತ್ರ ದಾಟಬೇಕು. ಆಂಬರ್ನ ಮಧ್ಯಂತರ ಹೊಳಪನ್ನು ಪ್ರದರ್ಶಿಸಿದಾಗ ವಾಹನವು ನಿಧಾನವಾಗಿ ಚಲಿಸುತ್ತೆ ಮತ್ತು ಎಚ್ಚರಿಕೆಯಿಂದ ಮಾತ್ರ ಮುಂದೆ ಹೋಗುತ್ತೆ. ನಿಮ್ಮ ಎಡತಿರುವನ್ನು ನಿಷೇಧಿಸುವ ಯಾವುದೇ ಸ್ಪಷ್ಟ ಚಿಹ್ನೆ ಇಲ್ಲದಿದ್ದರೆ ನೀವು ಎಡತಿರುವಿನಲ್ಲಿ ಚಲಿಸಲು ಮುಕ್ತರಾಗಿದ್ದೀರಿ. ನಿರಂತರ ಹಸಿರು ಬೆಳಕಿನ ಸಂದರ್ಭದಲ್ಲಿ ಮುಂದಿನ ದಾರಿಯು ಸ್ಪಷ್ಟವಾಗಿದ್ದರೆ ನೀವು ಚಲಿಸಲು ಮುಕ್ತರಾಗಿದ್ದೀರಿ. ಆದರೆ ಹಸಿರು ಬಾಣಗಳ ಸಂದರ್ಭ ನೀವು ಹಸಿರು ಬಾಣದಿಂದ ಅನುಮತಿಸಲಾದ ದಿಕ್ಕಿಗೆ ಮಾತ್ರ ಚಲಿಸಬೇಕು. ಹಸ್ತಚಾಲಿತ ಸಿಗ್ನಲ್ಗಳ ಮೂಲಕ ಟ್ರಾಫಿಕ್ ಅನ್ನು ನಿರ್ದೇಶಿಸುವ ಪೊಲೀಸ್ ಅಧಿಕಾರಿ ಅಥವಾ ಇತರ ಯಾವುದೇ ಅಧಿಕೃತ ವ್ಯಕ್ತಿ ಇದ್ದಾಗ ಚಾಲಕನು ಛೇದಕವನ್ನು ಸಮೀಪಿಸುವಾಗ ನಿಧಾನಗೊಳಿಸಬೇಕು ಮತ್ತು ನಿರ್ದೇಶನಗಳನ್ನು ಅನುಸರಿಸಬೇಕು. ಯಾವುದೇ ಚಾಲಕ ಪಾರ್ಕಿಂಗ್ ದೀಪಗಳನ್ನು ಅನಗತ್ಯ ಆನ್ ಮಾಡಬಾರದು ಅಥವಾ ಹೆಚ್ಚಿನ ಕಿರಣಗಳನ್ನು ಅನುಚಿತವಾಗಿ ಬಳಸಬಾರದು. ದೀರ್ಘಾವಧಿಯವರೆಗೆ ಅಥವಾ ಚೆನ್ನಾಗಿ ಬೆಳಗಿದ ರಸ್ತೆಗಳಲ್ಲಿ ಓಡಿಸಬಾರದು. ವಾಹನದಲ್ಲಿನ ಲೋಡ್ ಅಥವಾ ಯಾವುದೇ ವಸ್ತು ದೇಹದ ಬದಿ ಅಥವಾ ಮುಂಭಾಗ ಅಥವಾ ಹಿಂಭಾಗವನ್ನು ಮೀರಿ ವಿಸ್ತರಿಸಬಾರದು. ಅಥವಾ ವಾಹನದ ನೋಂದಣಿ ಪ್ರಮಾಣ ಪತ್ರದಲ್ಲಿ ನಿರ್ದಿಷ್ಟಪಡಿಸಿದ ಮಿತಿಗಳಿಗಿಂತ ಎತ್ತರ ಅಥವಾ ತೂಕವನ್ನು ಮೀರಬಾರದು. ಸುರಂಗ ಮಾರ್ಗದಲ್ಲಿ ಚಲಿಸುವಾಗ ಲೈಟ್ಗಳ ಮುಖಾಂತರ ಚಲಿಸಬೇಕು ಮತ್ತು ವಾಹನವನ್ನು ಹಿಂದಿಕ್ಕಬಾರದು. ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಚಲಿಸಬಾರದು ಹಾಗೂ ನಿಲ್ಲಿಸಬಾರದು.